ಖುಷಿ ಟೆನ್ಷನ್ ಮಾಡ್ಕೋಬೇಡ್ವೆ. ಮಕ್ಳು ಸಿಕ್ಕಾಪಟ್ಟೆ ತಲಹರಟೆಗಳು, ಆದ್ರೆ ನೀನ್ ಮಾತ್ರ ತಾಳ್ಮೆಯಿಂದ ಇರ್ಬೇಕು. ಏನ್ ಗೊತ್ತಾ, ನೀನ್ ಏನ್ ಪಾಠ ಮಾಡ್ಬೇಕು ಅಂತಿದ್ಯೋ ಅದನ್ನ ಮೊದ್ಲು ನೀನ್ ಮನದಟ್ಟು ಮಾಡ್ಕೋ. ಅವ್ರ ಎದುರು ತತಪತ ಅಂತ ತೊದ್ಲಿದ್ರೆ ನಿನ್ ಬಗ್ಗೆ ಇರೋ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ. ಏನ್ ಗೊತ್ತಾ, ನೀನ್ ಪಾಠನೇ ಮಾಡಕ್ ಹೋಗ್ಬೇಡ ಇವತ್ತು. ಜಸ್ಟ್ ಇಂಟ್ರಾಕ್ಟ್ ವಿತ್ ಚಿಲ್ಡ್ರನ್, ಅಷ್ಟು ಸಾಕು. ಆಯ್ತಾ, ಇನ್ನೇನಾದ್ರೂ ಇದೆಯಾ? ಬೇಜಾರಾಯ್ತೇನೆ? ಇಲ್ಲಪ್ಪ, ನಾನೇನ್ ಸಣ್ಣ ಹುಡ್ಗಿನ, ನನ್ಗೂ ಕೆಲವೊಂದು ವಿಷಯಗಳು ಗೊತ್ತಾಗುತ್ತೆ, ನಿರ್ಧಾರ ತಗೊಳ್ದಕ್ಕೂ ಬರುತ್ತೆ. ಸರಿ, ಫಸ್ಟ್ ಡೇ ಹೋಗ್ತಾ ಇದೀಯಾ, ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ. ಕೌಸಿ, ಡಬ್ಬಿ ರೆಡಿನಾ? ಬೇಡ ಕಣೋ. ಬೇಡ್ವಾ? ಬೇಡವಂತೆ ಡಬ್ಬಿ ಬಿಡೆ. ಬೇಡ ಅಂದಿದ್ದು ಡಬ್ಬಿನಲ್ಲ, ನೀನ್ ಡ್ರಾಪ್ ಮಾಡೋದು. ಯಾಕೆ? ಆದಷ್ಟು ನನ್ನ ಕೆಲಸಗಳನ್ನ ನಾನೇ ಮಾಡ್ಕೋಬೇಕು ಅನ್ಕೊಂಡಿದೀನಿ. ಅಮ್ಮ, ನಾಳೆಯಿಂದ ಬೇಗ ಎದ್ದು ತಿಂಡಿ ಮಾಡೋದು ಬೇಡ. ನನ್ನ ತಿಂಡಿ ನಾನೇ ಮಾಡ್ಕೋತೀನಿ. ಅಂದ್ರೆ ಎಲ್ರಿಗೂ ಸೇರಿ ತಿಂಡಿ ಮಾಡ್ತೀನಿ ಅಂತ. ನಿನ್ ಡಿವೋರ್ಸ್ ಕೇಸ್ ಹಿಯರಿಂಗ್ಗೆ ನಾನೇ ಬರ್ಬೇಕು ಕಣೆ ನಿನ್ ಜೊತೆ, ನಿನ್ ಪರ ಲಾಯರ್ ಆಗಿ. ಅದನ್ನು ನೀನೇ ಮಾಡ್ಕೋತೀನಿ ಅನ್ಬೇಡ ಆಮೇಲೆ. ಅದಕ್ ಬಾ, ಬೇಡ ಅಂದವ್ರು ಯಾರು? ನನಗೂ ಸೂರಜ್ ಜೊತೆ ಮಾತಾಡೋದಿದೆ ಮುಂದಿನ ಜೀವನದ ಬಗ್ಗೆ. ಸರಿ, ನಾ ಹೋಗ್ಬಿಟ್ಟು ಬರ್ತೀನಿ. ಹೋಗಿ ಬರ್ತೀನಿ. ಬರ್ತೀನೋ? ಗುಡ್ ಲಕ್ ಕಣೆ. ಥ್ಯಾಂಕ್ಸ್. ಇದರಲ್ಲಿ ನಿನ್ ಬಟ್ಟೆ ಬರಿ ಎಲ್ಲ ಇಟ್ಟಿದ್ದೀನಿ, ಹೊರಡ್ತಾ ಇರು. ಅಕ್ಕ, ನಿಮ್ಮ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕು. ಸಾಕು ನೀನ್ ಮಾಡಿದ್ದಲ್ಲ, ಮಾತಾಡೋದಕ್ಕೆ ನೀನ್ ಉಳಿದಿಲ್ಲ. ತಾವಿನ್ ದಯ ಮಾಡಿಸಿ. ನಾನಂಥದ್ದು ಏನ್ ಮಾಡ್ದೆ? ಹೇಳ್ಬೇಕಾ? ನೀನ್ ಮಾಡಿದ್ದು ಅನ್ನಂದ ಧ್ರುವನ್ ಆಸೆಗೆಲ್ಲ ಪುಷ್ಟಿ ಕೊಟ್ಕೊಂಡು ಅವನ್ ತಲೆ ಕೆಡ್ಸ್ತಲ್ಲ, ಇಷ್ಟು ಸಾಲ್ದ? ಅಲ್ಲ ಅಕ್ಕ, ಅವನ್ ಇಷ್ಟಪಟ್ಟು ಹುಡುಗಿನ ಮದುವೆ ಮಾಡ್ಕೊಳ್ಳಿ ಅಂತ ಯೋಚನೆ ಮಾಡಿದ್ದೆ ತಪ್ಪ. ಒಂದ್ ವೇಳೆ ನಿನ್ನ ಮಗನೇ ಈ ರೀತಿ ಮಾಡಿದಿದ್ರೆ ಒಪ್ಪಿಗೆ ಕೊಡ್ತಿದ್ಯಾ? ಇಲ್ಲ ಅಲ್ವಾ? ಕಂಡೋರ್ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡ ಆಸೆ ಯಾಕೆ? ಹೊರಡು. ಚಿಕ್ಕಿ, ನೀನ್ ಎಲ್ಲೂ ಹೋಗ್ಬೋದು ಬೇಕಾಗಿಲ್ಲ. ಯಾಕೆ? ಚಿಕ್ಕಮ್ಮನ ಮಗ ಸೇರ್ಕೊಂಡು ಇನ್ನು ಏನೇನು ಐಡಿಯಾ ಹಾಕೊಂಡಿದ್ದೀರಾ? ಸಾಕು, ನಮಗ್ ಸಾಕು ಹೋಗಿದೆ. ಈ ರೀತಿ ಮರ್ಯಾದೆ ತೆಗೆದ್ಬಿಟ್ಟು ನಮ್ಗೇನಾದ್ರೂ ಕೊಟ್ಟು ಮುಗಿಸ್ಬಿಡು. ಆಮೇಲೆ ನೀನು ನಿನ್ ಚಿಕ್ಕಮ್ಮ ಇಷ್ಟ ಬಂದಂಗಿರಿ, ಯಾರು ಬೇಡ ಅಂತಾರೆ. ಈಗೇನ್ ತಪ್ಪು ಮಾಡಿದೆ ಅಂತ ಈ ತರ ಮಾತಾಡ್ತಾ ಇದ್ದೀರಾ? ಪ್ರೀತಿಸೋದೇ ತಪ್ಪಾ? ಮನಸ್ಸಿಗೆ ಗೊತ್ತಾಗಲ್ಲ ಅಮ್ಮ. ಅವಳಿಗೆ ಮದುವೆ ಆಗಿದೆ, ಅವಳು ನೋಡಕ್ ಚೆನ್ನಾಗಿಲ್ಲ, ಅವಳು ಓದಿಲ್ಲ ಅನ್ನೋದು ಎಲ್ಲ ಮನಸ್ಸಿಗೆ ಕೇಳಲ್ಲ ಅಮ್ಮ. ಮುಗ್ಧವಾಗಿ ಪ್ರೀತಿ ಮಾಡುತ್ತೆ. ಮುಗ್ಧವಾಗಿ ಪ್ರೀತಿಸ್ತೆ ತಾನೆ? ಅದು ಸರಿ ಹೋಗ್ಲಿಲ್ಲ ಅಂದ್ಮೇಲೆ ದೂರ ಬಂದ್ಬಿಡ್ಬೇಕಾಗಿತ್ತು. ಸರಿ ಹೋಗಲ್ಲ ಅಂತ ನಿಮ್ಗನ್ನಿಸ್ಬೋದಮ್ಮ, ಆದ್ರೆ ನನಗನ್ಸಿಲ್ಲ. ಪ್ರೀತಿಲಿ ನಿನ್ ಕಣ್ಣಿಗೆ ಪೊರೆ ಬಂದಿದೆ. ಹೌದಮ್ಮ, ನಾನ್ ಸರಿ ಇಲ್ಲ, ನಾನ್ ಮಾಡ್ತಾರ ತಪ್ಪು. ಆದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಪರಿಸ್ಥಿತಿಲೂ ನೀವ್ ಹೇಳೋ ಕೇಳಕ್ಕೆ ನಾನ್ ತಯಾರಿಲ್ಲ. ಪ್ರೀತಿಯಿಂದ ಸಾಕಿ ಬೆಳೆಸಿ ಕಾಪಾಡಿರಬಹುದು, ಆದ್ರೆ ಈ ವಿಚಾರದಲ್ಲಿ ಐ ಆಮ್ ಸಾರಿ ಮಾ. ಇನ್ನೊಂದು ವಿಚಾರ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ, ನಾನು ಅಮೆರಿಕಾಗೆ ಹೋಗ್ತಾ ಇಲ್ಲ. ನಿನಗೋಸ್ಕರ ಸಾವಿರಾರು ರೂಪಾಯಿ ಸಾಲ ಮಾಡಿದ್ದೀನಿ, ನಿನ್ನ ಬಗ್ಗೆ ಸಾವಿರಾರು ಕನಸುಗಳನ್ನ ಕಟ್ಕೊಂಡಿದ್ದೀನಿ ಅಂತ ನೀವು ಹೇಳ್ಬೋದು. ಆದರೆ ಇದು ಯಾವುದು ನನಗೆ ಮುಖ್ಯ ಅಲ್ಲ. ನನ್ನ ಕನಸನ್ನೇ ನಾನು ನನಸು ಮಾಡ್ಕೊಳಕ್ ಆಗದೆ ಇದ್ದಾಗ ಬೇರೆಯವ್ರ ಕನಸನ್ನ ನನಸು ಮಾಡೋಕ್ಕಾಗುತ್ತಾ? ಚಾನ್ಸೇ ಇಲ್ಲ, ಇಂಪಾಸಿಬಲ್.
ನನ್ನ ನಿರ್ಧಾರನ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಅದ್ರ ಮೇಲೆ ನಿಮ್ಗೆ ತೋಚದಂಗೆ ನೀವು ಮಾಡಿ. ನಾನು ಮದುವೆ ಅಂತ ಆದ್ರೆ ಖುಷಿನೇ, ಅವಳನ್ನ ಬಿಟ್ಟು ಬೇರೆ ಯಾರನ್ನೂ ಆಗಲ್ಲ. ತಡೆಯೋದಕ್ಕೆ ನೀವು 1000 ಯೋಜನೆಗಳನ್ನ ಮಾಡಬಹುದು, ಆದ್ರೆ ನೆರವೇರ್ಸೋದಕ್ಕೆ 1000 ಯೋಜನೆ ನಾನು ಮಾಡ್ತೀನಿ. ತಾಯಿ ಮಗ ಒಂದು ಹುಡುಗಿಗೋಸ್ಕರ ದೂರ ಆದ್ರು ಅಂತ ಮಾತು ಕೇಳಬೇಕು ಅಂತ ನೀವಿದ್ರೆ ನಿಮ್ಮ ಪ್ರಯತ್ನನ ನೀವು ಮುಂದುವರಿಸಿ. ಇಲ್ಲ, ಇರೋನೊಬ್ಬ ಮಗ, ಅವನನ್ನ ಕಳ್ಕೋಬಾರ್ದು ಅನ್ನೋ ಆಸೆ ನಿಮ್ಗಿದ್ರೆ ಮುಂದೆ ನಿಂತು ಮದುವೆ ಮಾಡಿ. ಆಯ್ಕೆ ನಿಮ್ದು. ಒಂದು ವಯಸ್ಸು ದಾಟದ ಮೇಲೆ ನಮ್ಮದೇ ನಡಿಬೇಕು ಅನ್ನೋ ಹಠ ಬಿಟ್ಟು ಮಕ್ಕಳ ನಿರ್ಧಾರಗಳಿಗೆ ತಲೆದೂಗೋದನ್ನು ಕಲಿಬೇಕು. ನಿಮಗ್ ಬುದ್ಧಿ ಹೇಳ್ತಿದ್ದೀನಿ ಅಂತ ತಿಳ್ಕೊಬೇಡಿ. ನನಗೆ ಗೊತ್ತಿರೋದನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ತಾಯಿಗಿಂತ ಮುಖ್ಯ ಆಗ್ಬಿಡ್ತಾಳ, ಪ್ರೀತಿಸ್ತಳು. ಇದು ಮುಖ್ಯ ಅದು ಮುಖ್ಯ ಅನ್ನೋದಲ್ಲಕ್ಕ ಪ್ರಶ್ನೆ. ಜೀವನದ ಒಂದು ಭಾಗನ, ಅಂದ್ರೆ ಬಾಲ್ಯ, ಯೌವನ, ನಂತರದ ಜೀವನನ ಮಕ್ಕಳು ತಾಯಿ ಮನೇಲಿ ಕಳೆದಿರ್ತಾರೆ. ಅವರಿಗೆ ತಾಯಿಯ ಆರೈಕೆ, ಪೋಷಣೆ ಆ ಸಮಯದಲ್ಲಿ ಮುಖ್ಯ ಆಗಿರುತ್ತೆ. ಆ ಹಂತ ದಾಟದ ಮೇಲೆ ಮಧ್ಯ ವಯಸ್ಸು, ಅಂದ್ರೆ ಮದುವೆ ಮಾಡ್ಕೊಳ್ಳೋ ವಯಸ್ಸು. ಅಲ್ಲಿ ಪ್ರೀತಿಸೋ ಸಂಗಾತಿಯ ಅವಶ್ಯಕತೆ ಇರುತ್ತೆ. ನಂತರದಲ್ಲಿ ಸಂಗಾತಿನೂ ಸಾಕಾಗ್ತಾಳೆ, ಮಕ್ಕಳು ಅವಳು ಜಾಗ ತಗೊಳ್ತಾರೆ. ಆಮೇಲೆ ಅವರು ಸಾಕಾಗಿ ಏಕಾಂತ ಬೇಕು ಅನ್ಸುತ್ತೆ. ಆಮೇಲೆ ಏಕಾಂತದಲ್ಲಿ ಭಗವಂತನ ಹುಡುಕೋ ಪ್ರಯತ್ನ. ಆ ಪ್ರಯತ್ನದಲ್ಲಿ ಜೀವನದ ಅಧ್ಯಾಯ ಮುಗಿಯೋಕೆ ಬಂದಿರುತ್ತೆ. ಆಯಾ ವಯಸ್ಸಿಗೆ ಅದರ ಅವಶ್ಯಕತೆಗೆ ತಕ್ಕ ಹಾಗೆ ವ್ಯಕ್ತಿಗಳು ಮುಖ್ಯ ಆಗ್ತಾರೆ ಹೊರತು ಶಾಶ್ವತವಾಗಿ ಒಬ್ಬ ವ್ಯಕ್ತಿಗೆ ಒಂದೇ ಸ್ಥಾನ ಕೊಡೋಕ್ಕಾಗಲ್ಲ. ಮ್ಯೂಸಿಕಲ್ ಚೇರ್ ಇದ್ದ ಹಾಗಕ್ಕ ಜೀವನ. ಇವತ್ತು ನಾವು ಕೂತಿರ್ತೀವಿ, ನಾಳೆ ಇನ್ನೊಬ್ರು ಕೂತ್ಕೋತಾರೆ. ಹಾಗಾದ್ರೆ ಇಷ್ಟು ವರ್ಷ ಪ್ರೀತಿಯಿಂದ ಸಾಕಿ ಸಲಹಿದ್ದಲ್ಲ ಅಷ್ಟೇನಾ? ಒಂದು ಗಿಡ ಬೆಳೆಸೋಕೆ ಸೂರ್ಯನ ಕಿರಣ, ನೀರು, ಗೊಬ್ಬರ ಮುಖ್ಯ. ಅದನ್ನೆಲ್ಲ ಹಾಕಿ ನೀವು ಬೆಳೆಸಿದಿರಾ. ಬೆಳೆಸಿದೀನಿ, ಅದ್ರ ಫಲ ನನಗೇ ಸಿಗಬೇಕು ಅಂದ್ರೆ ಆಗಲ್ಲ. ಬೆಳೆಸೋದಷ್ಟೇ ನಿಮ್ಮ ಕೆಲಸ, ಫಲಾನ ಬಯಸೋದಲ್ಲ. ಅಲ್ಲ, ಈಗಿಷ್ಟು ಹಠ ಮಾಡ್ತಾ ಇದ್ದೀರಲ್ಲ, ಅಕಸ್ಮಾತ್ ಧ್ರುವ ಅಮೆರಿಕಾದಲ್ಲೇ ಒಂದು ಹುಡುಗಿನ ನೋಡಿ ಮದುವೆ ಮಾಡ್ಕೊಂಡು ಕರ್ಕೊಂಡೇ ಬಂದ್ಬಿಟ್ಟಿದ್ರೆ ಆಗೇನ್ ಮಾಡ್ತಾ ಇದ್ರಿ? ಏನೂ ಮಾಡಕ್ಕಾಗ್ತಾ ಇರ್ಲಿಲ್ಲ, ಒಪ್ಕೊಳ್ಳೇಬೇಕಾಗಿತ್ತು ಅಲ್ವಾ? ಆದ್ರೆ ಅವನು ಹಾಗೆ ಮಾಡ್ದೆ ಅವನ ಮದುವೆಗೆ ನಿಮ್ಮ ಒಪ್ಪಿಗೆ ಬಯಸ್ತಾ ಇದ್ದ. ಇಂಥ ಸಮಯದಲ್ಲಿ ನೀವು ದೊಡ್ಡತನ ಮೆರಿಬೇಕು. ಅಲ್ಲದೆ ಖುಷಿ ಏನ್ ಕಡಿಮೆ ಆಗಿದೆ, ಮದುವೆ ಆಗಿದೆ ಅನ್ನೋದೊಂದು ಬಿಟ್ಟು ಅಷ್ಟು ಸಾಲ್ದ? ಈಗ ಧ್ರುವನ್ ಮದುವೆ ಮುರಿದು ಬಿದ್ದು ಅವನಿಗೆ ಇನ್ನೊಂದು ಹುಡುಗಿ ನೋಡೋ ಪ್ರಸಂಗ ಬಂದು ಆ ಹುಡುಗಿ ಮನೆಯವರು ಹುಡುಗನಿಗಾಗ್ಲೇ ಮದುವೆ ಆಗಿದೆ ಅನ್ನೋದನ್ನ ಎತ್ತಾಡಿದ್ರೆ ಆಗೇನ್ ಮಾಡ್ತಿದ್ರಿ? ಮದುವೆ ಆಗಿದೆ, ಆಗಿಲ್ಲ, ವಿಧವೆ, ಗಂಡನ್ ಬಿಟ್ಟೋಳು, 2 ಮಕ್ಕಳಿದ್ದಾರೆ. ಇದು ಯಾವುದು ಇಬ್ರು ಒಟ್ಟಿಗೆ ಬದುಕೋಕೆ ಅಡ್ಡಿ ಅಲ್ಲ ಅಕ್ಕ. ಮನಸ್ಸು ಮುಖ್ಯ.
ಇಬ್ರಲ್ಲೂ ಪರಸ್ಪರ ಪ್ರೀತಿ ಇದ್ರೆ ಮುಗೀತು. ಮಾಡ್ಬಿಡೋಣ ಅಂತೀಯ? ಮಗ ಜೊತೆಲೇ ಇರ್ತಾನೆ. ಜನ ಏನಂತಾರೋ? ನಮ್ಮ ಮಕ್ಕಳನ್ನ ನಾವೇ ಬಿಟ್ಕೊಡ್ದೇ ಇದ್ರೆ ಪ್ರಪಂಚ ಸುಮ್ಮನಿರುತ್ತೆ, ಬಿಟ್ಕೊಟ್ರೆ ಆಡ್ಕೊಳ್ಳುತ್ತೆ. ಖುಷಿ ಅಂದ್ಕೊಂತಾಳಲ್ವಾ? ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಡೈವರ್ಸ್ ಆಗಿದ್ಯಂತ ನಾಳೆ ಅದರಿಂದ ತೊಂದರೆ ಆಗ್ಬಾರ್ದು ಕಣೆ. ಮದುವೆಗೆ ಒಪ್ಪಿಗೆ ಇದೆಯೋ? ಆದ್ರೆ ಕೆಲವು ಕಂಡೀಷನ್ಗಳಿದೆಯಪ್ಪ. ಏನೋ? ಮೊದಲನೇದಾಗಿ ಡೈವರ್ಸ್ ಆಗ್ಬೇಕು, ಜೋರಾಗಿ ಮದುವೆ ಮಾಡ್ಕೊಡ್ಬೇಕು. ಅದಕ್ಕಿಂತ ಮುಖ್ಯವಾಗಿ ಹೆಣ್ಣಿನ ಮನೆಯವರೇ ಬಂದು ಮದುವೆ ಪ್ರಸ್ತಾಪ ಮಾಡ್ಬೇಕು. ನಾನಂತೂ ಹೋಗಲ್ಲಪ್ಪ. ಅಲ್ವಾ ಮತ್ತೆ? ಗಂಡಿನ ಕಡೆಯವರಾಗಿ ನಾವು ಹೋಗೋದೇನ್ ಚೆನ್ನಾಗಿರುತ್ತೆ ಅಲ್ವೇನೆ? ವಿಷಯ ಕಿವಿಗೆ ಹಾಕ್ತೀನಿ ಬಿಡಿಯಕ್ಕ. ಅವ್ರಾಗೆ ಬಂದು ಪ್ರಸ್ತಾಪ ಮಾಡ್ಬೇಕು. ಹಾಗೆ ಮಾಡ್ತೀನಿ. ಮಗನ್ ಮುಂದೆ ನಾನ್ ಸೋತೆ ಅನ್ಸ್ತಾ ಇದೆ. ಪರವಾಗಿಲ್ಲ ಕಣೆ, ನನ್ ಸೋಲಲ್ಲಿ ನನ್ ಮಗನ್ ಕೆಲವು ಕಾಣ್ತೀನಿ ಅಲ್ವಾ? ಏನ್ ಕೂತ ಇದ್ಯಾ? ಹೋಗ್ ಮಾತಾಡು. ಸರಿ ಸರಿ. ಸುಂದರ್ ಅವ್ರೆ, ಏನ್ರಿ ಏನ್ ನಿಮ್ ಪ್ಲಾನು? ಯಾವ್ದಾದ್ರು ಮದ್ವೆ ನಡೀತಾ ಇದೆಯಾ ಸದ್ಯದಲ್ಲೇ? ಅದೇ ಸಂದಿಲ್ಲಿ ಇನ್ನೊಂದ್ ತಾಳಿ ಕಟ್ಸೋ ಯೋಚನೆನಾ? ಯಾರೋ ಹೇಳಿದ್ರು ನೀವು ಊರಿಗೆ ಹೋದ್ರಿ ಅಂತ. ಸದ್ಯ ಅಂತ ನೆಮ್ಮದಿಯಾಗಿದ್ವಿ, ಒಕ್ಕರ್ಸ್ಕೊಂಡ್ಬಿಟ್ಟಿದ್ದೀರಲ್ಲ. ಅಕ್ಕ ಮನೇಲಿಲ್ಲ, ಭಾವ ಮಲಗಿದ್ದಾರೆ, ಖುಷಿ ಕೆಲ್ಸಕ್ಕೆ ಹೋಗಿದ್ದಾಳೆ. ನನಗೆ ನಿಮ್ ಹತ್ರ ಮಾತಾಡೋ ಯಾವ ಆಸಕ್ತಿನೂ ಇಲ್ಲ, ಹೊರಡಿ. ಆದ್ರೆ ನಾನ್ ಮಾತಾಡ್ಲೇಬೇಕು. ಹೇಳಿದ್ನಲ್ಲ, ಅಕ್ಕ ಮನೇಲಿಲ್ಲ. ನಿಮ್ ಹತ್ರನೇ ಮಾತಾಡ್ಬೇಕು. ನಿಮ್ಮ ಐಡಿಯಾಗಳಿಗೆಲ್ಲ ನಾನ್ ಸೊಪ್ಪು ಹಾಕಲ್ಲ ರೀ. ನೀವು ಮಾತಾಡೋದಕ್ಕೆ ಅವಕಾಶ ಕೊಟ್ರೆ ಹೇಳ್ತೀನಿ. ಎಲ್ರಿಗೂ ಒಪ್ಪಿಗೆ ಆಗುವಂಥದ್ದು. ಹೇಳಿ. ಧ್ರುವ ಅಮೆರಿಕಾಗ್ ಹೋಗ್ಲಿಲ್ಲ. ಚಂದ್ರಿ ಮದ್ವೆ ಮುಗಿದ ತಕ್ಷಣ ಹೋಗ್ಬೇಕಾಗಿತ್ತು. ಅನ್ಕೊಂಡಿದ್ದಾಗ್ಲಿಲ್ಲ, ಉಳ್ಕೊಂಡಿದ್ದಾನೆ. ಹೇಳೋದ್ ಸ್ವಲ್ಪ ಕೇಳಿ. ಧ್ರುವ ಮತ್ತೆ ಖುಷಿ ಮದ್ವೆ ಆಗೋದಕ್ಕೆ ಇದ್ದಿದ್ದ ಸಮಸ್ಯೆ ಅಂದ್ರೆ ಎರಡೂ ಮನೆಯವರು. ನಮ್ಮನೇಲಿ ಧ್ರುವನ್ಗೆ ನನಗೆ ಇಷ್ಟ ಆಯ್ತು, ರುಕ್ಮಿಣಿ ಅಕ್ಕನ ವಿರೋಧ ಆಯ್ತು. ಇಲ್ಲಿ ಕೌಸಲ್ಯ ಅವ್ರಿಗೆ ಆಸಕ್ತಿ ಇತ್ತು, ನಿಮ್ಮೆಲ್ಲರ ವಿರೋಧ ಆಯ್ತು. ಆದ್ರೆ ಪರಿಸ್ಥಿತಿ ಈಗ ಬದಲಾಗಿದೆ. ಮಗನ ಪ್ರೀತಿ ಪ್ರಾಮಾಣಿಕವಾದ್ದು ಅಂತ ರುಕ್ಮಿಣಿ ಅಕ್ಕನಿಗೆ ಅರ್ಥ ಆಗಿದೆ. ಧ್ರುವ ಖುಷಿನ್ ಮದ್ವೆ ಆಗೋದಕ್ಕೆ ಅವ್ರಿಗೆ ಯಾವುದೇ ಅಭ್ಯಂತರ ಇಲ್ಲ. ಆದ್ರೆ ಒಂದೇ ಒಂದು ಸಿಕ್ಕು. ಏನು? ಅವರಾಗೆ ಬರಲ್ವಂತೆ, ನಿಮ್ಮನೆಯವರೇ ಪ್ರಸ್ತಾಪ ತಗೊಂಡ್ ಬರ್ಬೇಕಂತೆ. ಎಷ್ಟೇ ಹತ್ತಿರದವರಾದ್ರೂ ಗಣ್ಣವರು ಅನ್ನಿಸ್ಕೊಂಡ ಮೇಲೆ ಒಂದು ಕೋಡ್ ಬರಬೇಕಲ್ಲ. ಹೇಗಾದ್ರೂ ಮಾಡಿ ನಿಮ್ಮ ಅಕ್ಕ ಭಾವನ ಒಪ್ಸಿದ್ರೆ. ಅದಕ್ಕೆ ಮುಂಚೆ ಇನ್ನೊಂದು ಮಾತಿದೆ, ಕೇಳಿಸ್ಕೊಂಡ್ಬಿಡಿ. ನಾಳದ್ದು ಖುಷಿದು ಸೂರಜ್ದು ಡಿವೋರ್ಸ್ ಕೇಸ್ ಹಿಯರಿಂಗ್ ಇದೆ. ಖುಷಿ ಸೂರಜ್ ಹತ್ರ ವೈಯಕ್ತಿಕವಾಗಿ ಮಾತಾಡ್ಬೇಕಂತೆ. ಹೋದ್ ಸರ್ತಿ ಹಿಯರಿಂಗ್ ನಲ್ಲೇ ಜಡ್ಜ್ ಕೇಳಿದ್ರು, ಹೊಂದ್ಕೊಂಡು ಹೋಗೋಕ್ಕಾಗಲ್ವಾ ಗಂಡ ಹೆಂಡತಿ ಅಂತ. ಆಗತ್ತೆ ಅಂತ ಹೇಳೋಕೆ ಖುಷಿ ಇರಲಿಲ್ಲ. ಆದ್ರೆ ಈ ಸಾರ್ತಿ ಖುಷಿ ಇರ್ತಾಳೆ. ನನ್ನ ಪ್ರಕಾರ ಜಡ್ಜ್ ಆ ಪ್ರಶ್ನೆ ಕೇಳಿದ್ರೆ ಆಗತ್ತೆ ಅನ್ನೋ ಉತ್ತರ ಕೊಡ್ತಾಳೆ. ಅದಕ್ಕೆ ಸೂರಜ್ಜು ಒಪ್ಕೊಂಡ್ರೆ ಇಬ್ರು ಸುಖವಾಗಿ ಸಂಸಾರ ಮಾಡ್ಕೊಂಡಿರ್ತಾರೆ. ಸೊ ನಿಮ್ಮ ಆಲೋಚನೆಗಳನ್ನೆಲ್ಲ ಬಿಟ್ಟುಬಿಡಿ. ನಿಮ್ಮ ಧ್ರುವನ್ಗೂ ಹೇಳಿ, ಏನ್ ಮಾಡಿದ್ರು ಫಲಿಸಲ್ಲ, 10 ಅಮೆರಿಕ ಫ್ಲೈಟು ಅಂತ.
ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ, ಕಲ್ಲೇ ಹೊಡಿಬೇಕು ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಟೆ ನೀನು. ಅದಕ್ಕೆ ಹೇಳೋದು ಎಲ್ಲದಕ್ಕೂ ಕಾಲ ಕೂಡ ಬರ್ಬೇಕು ಅಂತ. ಮದುವೆ ಬಗ್ಗೆ ಯಾವಾಗ ಮಾತಾಡೋಣ ಅನ್ಕೊಂಡಿದ್ದೀರಾ? ಅವರಾಗೆ ಬರ್ಲಿ ಅಂತ ನನ್ನ ಇಚ್ಛೆ. ಅಲ್ಲಮ್ಮ, ನಾನು ಪ್ರೀತಿಸ್ತಾ ಇದ್ದೀನಿ, ನಾನು ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಯಾರು ಹೇಳಿದ್ರೆ ತಾನೇ ಆಗುತ್ತೆ. ಹೊಸದಂಗೆ ಹೇಳಿದ್ದೀನಿ ಕಣೋ, ಹೋಗಿ ವಿಷಯ ತಿಳಿಸೋದಕ್ಕೆ. ಏನೇನು ಡಿಮ್ಯಾಂಡ್ಸ್ ನಿಮ್ದು? ಏನಿಲ್ಲಪ್ಪ, ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಕೊಡಿ ಅಂತ ಕೇಳಿದ್ದೀನಿ ಅಷ್ಟೇ. ಏನಕ್ಕಮ್ಮ ಸುಮ್ಮನೆ ಖರ್ಚು? ಮೊನ್ನೆ 4 ತಿಂಗಳ ಹಿಂದೆ ತಾನೇ ಗ್ರ್ಯಾಂಡ್ ಆಗಿ ಮದುವೆ ಮಾಡಿದ್ದಾರೆ. ಸಿಂಪಲ್ ಆಗಾದ್ರೆ ಸಾಕು. ನೋಡಪ್ಪ, ಅವ್ರ ಮಗಳಿಗಿದು 2ನೇ ಮದ್ವೆ ಇರ್ಬೋದು, ಆದ್ರೆ ನನ್ನ ಮಗಂಗೆ ಇದು ಮೊದಲನೇ ಮದುವೆ. ಗಂಡಿನ ಕಡೆಯವರು ಅಂತ ನಡ್ಕೊಳಕ್ಕಿಂತ ಮುಂಚೆ ನೆರೆಹೊರೆಯವರು ಅನ್ನೋದನ್ನ ಮರಿಬೇಡಿ ನೀವು. ಹಾಗಂತ ಬೀಗತೆಯನ್ನ ಪಟ್ಟನ ಬಿಟ್ಕೊಡಕ್ಕಾಗಲ್ಲ. ಮದುವೆ ಡಿಮ್ಯಾಂಡ್ ಜಾಸ್ತಿ ಆಯ್ತು ಅಂತ ಮದುವೆ ಕ್ಯಾನ್ಸಲ್ ಮಾಡಿದ್ರೆ ನನ್ನ ದಾರಿ ನಾನು ನೋಡ್ಕೋಬೇಕಾಗುತ್ತೆ. ಯಾಕಕ್ಕ ಕೋಪ ಮಾಡ್ಕೊಂಡು ಹೋದ? ಅವನ್ ಕೋಪಕ್ಕೆ ಕಾರಣ ಬೇಕಾ? ಅದ್ಬಿಡು, ನೀನ್ ಹೋಗಿದ್ ಕೆಲ್ಸ ಏನಾಯ್ತು? ಸ್ವಲ್ಪ ಪ್ರಾಬ್ಲಮ್ ಇದೆ. ಅಂದ್ರೆ ನಾಡದ್ದು ಡಿವೋರ್ಸ್ ಕೇಸ್ ಹಿಯರಿಂಗ್ ಇದೆಯಂತೆ. ಒಳ್ಳೇದೇ ಆಯ್ತಲ್ಲ. ಎಲ್ಲಿ ಒಳ್ಳೇದಾಯ್ತು? ಖುಷಿ ಹೊಂದ್ಕೊಂಡು ಬದುಕೋಕೆ ತಯಾರಿದ್ದಾಳಂತೆ. ಅಜ್ಯೋತಿವ್ರೆ, ಇದೇನೆ ನಾವು ಒಪ್ಕೊಳ್ಳೋ ಟೈಮಲ್ಲಿ ಅವಳು ಅವನ ಕಳೆ ವಾಲ್ತಾ ಇದ್ದಾಳೆ. ಅದೇ ಅಕ್ಕ, ಏನ್ ಮಾಡ್ಬೇಕು ಅಂತ ನನಗೂ ಗೊತ್ತಾಗ್ತಿಲ್ಲ. ಹೌದು, ನೀನ್ ಯಾರ ಹತ್ರ ಮಾತಾಡ್ದೆ? ಕೌಸಲ್ಯ ಹತ್ರ ತಾನೆ? ಅಲ್ಲ, ಸುಂದ್ರನ್ ಹತ್ರ. ಅಯ್ಯೋ, ಅವನೊಬ್ಬ ಎಡಬಿಡಂಗಿ. ಹೋಗಿ ಹೋಗಿ ಅವನ ಹತ್ರ ಮಾತಾಡಿದ್ಯಲ್ಲ. ಅವನ್ಗೆ ಧ್ರುವನ್ ಕಂಡ್ರೆ ಆಗೋದಿಲ್ಲ, ಅದಕ್ಕೆ ಸುಳ್ಳು ಹೇಳಿದಾನೆ. ನನಗೇನು ಹಂಗ ಅನ್ನಿಸ್ಲಿಲ್ಲ ಅಕ್ಕ. ನೀನೇ ನೇರವಾಗಿ ಹೋಗಿ ಖುಷಿನೇ ಕೇಳ್ಬೇಕಾಗಿತ್ತು ಕಣೆ. ಅವಳಿರ್ಲಿಲ್ಲ ಅಕ್ಕ, ಕೆಲ್ಸಕ್ಕೆ ಹೋಗಿದ್ಲು. ಏನೋಪ್ಪ, ಈ ಮದ್ವೆಗೆ ಏನೋ ಒಂದು ಅಡ್ಡಿ ಬರ್ತಾನೆ ಇದೆ. ಇವಳು ಕೇಳಿ ಆ ಸೂರ್ಯ ಜನರು ಒಪ್ಕೊಂಡ್ಬಿಟ್ರೆ ಏನೇ ಗತಿ? ಧ್ರುವ ಡಲ್ ಆಗ್ಬಿಡ್ತಾನೆ. ಸತ್ಯ, ಆ ಸೂರಜ್ ಒಪ್ಕೊಂಡಲ್ಲೇ ಇದ್ರೆ ಸಾಕು. ಅದ್ರ ಬದಲು ಖುಷಿ ಕಾಂಪ್ರಮೈಸ್ ಒಪ್ಕೊಳ್ದೇ ಇದ್ರೆ ಒಳ್ಳೇದು. ಒಂದ್ ಕೆಲ್ಸ ಮಾಡೋಣ. ಏನು? ನಾವೇ ಕೌಸಲ್ಯ ಹತ್ರ ಹೋಗಿ ನೇರವಾಗಿ ಮದ್ವೆ ಪ್ರಸ್ತಾಪ ಮಾಡ್ಬಿಟ್ರೆ? ಅದರಿಂದ ಏನ್ ಪ್ರಯೋಜನ? ಈಗ ಸೂರಜ್ ಬೇಡ, ಧ್ರುವನ್ನೇ ಮದ್ವೆ ಆಗ್ಲಿ ಅಂತ ಚಂದ್ರಿ ಮದ್ವೆ ಟೈಮಲ್ಲಿ ಅವ್ರ ಮನ್ಸಲ್ಲಿತ್ತು ಅಲ್ವಾ? ಈಗ ನಾವೇ ಹೋಗಿ ಮದ್ವೆ ಪ್ರಸ್ತಾಪ ಮಾಡಿದ್ರೆ ಧ್ರುವನೇ ವಾಸಿ ಅಂತ ಖುಷಿ ಬೆಂಗಳೂರಿಗೆ ಹೋಗಿ ಸೂರಜ್ ಹತ್ರ ಮಾತಾಡೋದನ್ನ ಅವ್ರು ತಪ್ಪಿಸ್ಬಿಡ್ತಾರೆ. ಏನಂತ್ಯ? ನಡೀರಿ, ಮಾತಾಡ್ಕೊಂಡ್ ಬರೋಣ. ಇಲ್ಲಪ್ಪ, ನಾನ್ ಬರೋದಿಲ್ಲ, ನೀನ್ ಹೋಗು. ನೀನ್ ಹೋದ್ರೆ ಉಪಾಯವಾಗಿ ಮಾತಾಡ್ತೀಯ, ನನ್ಗೆ ಅವೆಲ್ಲ ಬರೋದಿಲ್ಲ ಕಣೆ. ಉಪಾಯ ಮಾಡೋದ್ ನೀವು, ಹೋಗ್ ಮಾತಾಡೋದ್ ನಾನು. ಕೆಟ್ಟ ಹೆಸರು ಬಂದ್ರೆ ನನಗ್ ಬರ್ಲಿ ಅಂತ ಅಲ್ವಾ? ಹಾ ಸರ್, ಶ್ಯೂರ್ 11:30 ಶಾರ್ಪ್ ಬೆಳಿಗ್ಗೆ ನಾವು ಕೋರ್ಟ್ ಕಾರಿಡಾರ್ನಲ್ಲಿ ಇರ್ತೀವಿ. ಹಾ ಸರ್, ಅದೇ ಹೇಳೋಕೆ ಫೋನ್ ಮಾಡಿದೆ ಸರ್. ಆ್ಯಕ್ಚುಲಿ ಕೇಸ್ ಮುಗಿಸೋದು ಬೇಡ ಅಂತ ನಮ್ಮ ಕಡೆ ಕ್ಲೈಂಟು ಹೊಂದ್ಕೊಂಡು ಹೋಗೋಕೆ ರೆಡಿ ಇದ್ದಾರೆ. ಸೂರಜ್ನು ಹೇಗಾದರೂ ಕನ್ವಿನ್ಸ್ ಮಾಡಿ ಜಡ್ಜ್ ಹತ್ರ ಅವಕಾಶ ಕೇಳಿದ್ರೆ ಅವರಿಬ್ಬರು ಒಂದಾಗ್ತಾರೆ ಅಲ್ವಾ ಸರ್? ನಾವು ಲಾಯರ್ಗಿರಿ ಕಲ್ತಿರೋದು ಒಂದು ಮಾಡೋಕ್ಕೋ ಬೇರೆ ಮಾಡೋಕ್ಕೋ ಅಲ್ವಾ ಸರ್? ಒಂದು ಅವಕಾಶ ಟ್ರೈ ಮಾಡೋಣ. ಎಸ್ ಸರ್, ಶ್ಯೂರ್ ನಾಳೆ ಬೆಳಿಗ್ಗೆ ಸಿಗ್ತೀನಿ. ಥ್ಯಾಂಕ್ ಯು ಸರ್. ಹೇ, ನಿನಗೆ ಫೋನ್ ಟ್ರೈ ಮಾಡ್ತಿದ್ದೆ ಕಣೆ. ನಾಳೆ ಬೆಳಿಗ್ಗೆ 11:30ಗೆ ನಾವು ಬೆಂಗಳೂರಿನಲ್ಲಿ ಕೋರ್ಟಲ್ಲಿ ಇರಬೇಕು. ಮುಂದಕ್ಕೆ ಹಾಕ್ಸಕ್ಕಾಗಲ್ವಾ? ಯಾಕೆ? ರಜಾ ಸಿಕ್ಲಿಲ್ಲ ಕಣೋ. ಜಾಯ್ನ್ ಆಗಿನ್ನೂ 2 ದಿವಸ ಆಗಿಲ್ಲ, ಆಗ್ಲೇ ರಜಾ ಕೇಳ್ತಿದ್ದೀರಲ್ಲ. ಸೇರಕ್ ಮುಂಚೆನೆ ಕಮಿಟ್ಮೆಂಟ್ಸ್ ಎಲ್ಲ ಮುಗಿಸ್ಕೊಂಡು ಸೇರ್ಬೇಕಲ್ವಾ ಅಂತ ಹಾರ್ಶ್ ಆಗಿ ಮಾತಾಡ್ಬಿಟ್ರು. ರೆಸಿಗ್ನೇಷನ್ ಅವ್ರ ಮುಖಕ್ಕೆ ಕಾಯಿಸದ್ ಬರ್ಬೇಕಾಗಿತ್ತು. ಏನದು ಒಂದೇ ಸ್ಕೂಲ ಮೈಸೂರಲ್ಲಿ ಇರೋದು? ತಲೆ ಕೆಡ್ಸ್ಕೋಬೇಡ ಕಣೆ. ಈ ಕೆಲಸ ಅಲ್ದೇ ಇದ್ರೆ ಇನ್ನೊಂದು ಕೆಲಸ ಹುಡ್ಕೋಣಂತೆ. ನಾಳೆ ಬೆಳಿಗ್ಗೆ 11:30ಗೆ ನಾವು ಕೋರ್ಟಲ್ಲಿ ಇರ್ತೀವಿ ಅಷ್ಟೇ. ನಾನೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು ಸ್ಕೂಲ್ ಅವ್ರ ಹತ್ರನೇ ಇದೆ. ನಾಳೆ ಎಲ್ಲ ಸುಸೂತ್ರವಾಗಾದ್ರೆ ನಿನ್ನ ಬದುಕಿನ ಪುಟ ರಂಗ ಪಡೆಯುತ್ತೆ ಕಣೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಹೋದ್ರೇನು ಡ್ಯೂಪ್ಲಿಕೇಟ್ಗೆ ಅಪ್ಲೈ ಮಾಡಬಹುದು, ತಿಂಗಳೊಳಗೆ ಸಿಗುತ್ತೆ. ಇನ್ನೊಂದು ಕೆಲಸನೂ ಹುಡುಕಬಹುದು.
ಆದ್ರೆ ಈ ಅವಕಾಶ ತಪ್ಪು ಹೋದ್ರೆ ಮತ್ತೆ ಸಿಗೋದು ಕಷ್ಟ, ಹೇಳ್ತಾ ಇದ್ದೀನಿ. ನಾಳೆ ನೀನು ಬರ್ದೇ ಇದ್ರೆ ಜಡ್ಜಿಗೆ ಏನನ್ಸುತ್ತೆ ಗೊತ್ತಾ? ಒಂದ್ ಮಾಡೋಕ್ ಸಾಧ್ಯವೇ ಇಲ್ಲ ಇವರಿಬ್ರನ್ನ ಅನ್ಸುತ್ತೆ. ಆಮೇಲೆ ಸೂರಜ್ ಹತ್ರ ಮಾತಾಡೋದು ಕಷ್ಟವೇ. ನಾಳೆ ನೀನು ಬಂದು ಸೂರಜ್ ಹತ್ರ ಮಾತಾಡಿ ನಿಮ್ಮಿಬ್ರು ಮಧ್ಯೆ ಇರೋ ಗೊಂದಲ ಕಳೆದು ಒಟ್ಟಿಗೆ ಬದುಕಬಹುದು ಅಂತ ನೀವಿಬ್ರು ನಿರ್ಧಾರ ಮಾಡ್ಬಿಟ್ರೆ ನನಗಿಂತ ಖುಷಿ ಪಡೋರು ಇನ್ಯಾರೂ ಇಲ್ಲ ಕಣೆ. ನಿನಗೆ ಅವ್ರ ಜೊತೆ ಬದುಕೋಕೆ ಇಷ್ಟ ಇಲ್ಲದೆ ಇದ್ರೆ ಹೇಳ್ಬಿಡು, ನಾನು ಬಲವಂತ ಮಾಡಲ್ಲ. ಕೆಲಸ ಹೋದ್ರೆ ಹೋಗ್ಲಿ, ನಾನು ಬರ್ತೀನಿ.